ಏನು ಅದಿ ಒಬ್ನೇ ಆಟ ಆಡ್ತಿದ್ಯಾ? ಸಾಕ್ಷಿ ಬರಲ್ಲ ಅಂದ್ಲು. ಸೂರ್ಯನ್ ಕರಿಬೇಕಾಗಿತ್ತು. ಅಮ್ಮನ ಜೊತೆ ಇದಾರೆ, ಫಂಕ್ಷನ್ ಅಂತ. ಇವತ್ತೇನ್ ಫಂಕ್ಷನ್ ಅಂತ ಗೊತ್ತಾ ನಿನ್ಗೆ? ನಿಮ್ಮಮ್ಮಂಗೆ ಪಾಪು ಹುಟ್ತಾ ಇದೆಯಲ್ಲ, ಅದಕ್ಕೆ ಫಂಕ್ಷನ್ ಮಾಡ್ತಿರೋದು. ಏನು ಪಾಪು ಹುಟ್ಟ ಮುಂಚೆನೆ ಪಾರ್ಟಿನಾ? ಒಂಥರ ಹಾಗೆ ಅನ್ಕೋ. ಅದೇ ಮೊದ್ಲೆಲ್ಲ ಸೂರ್ಯ ಅಪ್ಪ ನೀನ್ ಕರ್ದಿದ ತಕ್ಷಣ ನಿನ್ ಜೊತೆ ಆಟ ಆಡಕ್ ಬರ್ತಾ ಇದ್ರು ಅಲ್ವಾ? ಈಗ ಯಾಕೆ ಬರ್ತಿಲ್ಲ? ನಂಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ನೀನ್ ಇಂಪಾರ್ಟೆಂಟ್ ಅಲ್ಲ. ಮತ್ತೆ ಯಾರು ಇಂಪಾರ್ಟೆಂಟು? ನಿಮ್ಮಮ್ಮಂಗ್ ಹುಟ್ತಾ ಇದೆಯಲ್ಲ ಆ ಹೊಸ ಪಾಪು. ಆದಿತ್ಯ, ಇನ್ಮೇಲೆ ಯಾವಾಗ್ಲೂ ನಿನಗ್ ಸೆಕೆಂಡ್ ಪ್ಲೇಸೇ. ಸೆಕೆಂಡು ಅಲ್ಲ, ಥರ್ಡ್. ಮತ್ತೆ ಫಸ್ಟ್ ಪ್ಲೇಸ್ ಯಾರಿಗೆ? ಈಗ ಹುಟ್ಟತ್ತಲ್ಲ ಆ ಪಾಪುಗೆ. ಸೆಕೆಂಡ್ ಪ್ಲೇಸ್ ಸಾಕ್ಷಿ, ಥರ್ಡ್ ನೀನು. ಆದಿತ್ಯ, ಇನ್ಮೇಲೆ ನಿನ್ನ ಸ್ಕೂಲಿಗೆ ಬಿಡಕ್ಕೂ ನಿಮ್ಮಮ್ಮ ಬರಲ್ಲ. ಯಾಕೆಂದ್ರೆ ಹೊಸ ಪಾಪು ಹುಟ್ಟಿರುತ್ತಲ್ಲ. ಸೂರ್ಯ ಅಪ್ಪ ಸಾಕ್ಷಿ ಕಡೆ ಹೊಸ ಪಾಪು ಕಡೆ ಗಮನ ಕೊಡ್ತಾರೆ. ಯಾಕಂದ್ರೆ ಅವರಿಬ್ರು ಅವನ್ ಮಕ್ಳು. ಮತ್ತೆ ನಾನು? ನೀನ್ ಹೀಗೆ ಒಬ್ನೇ ಇರ್ಬೇಕು. ಯಾಕೆ? ನಾನು ಅವ್ರಿಗೆ ಬೇಡ್ವಾ? ನೀನ್ ಸೂರ್ಯನ್ ಮಗ ಅಲ್ವಲ್ಲ, ಶಶಾಂಕ್ ತಾನೆ ನಿಮ್ಮಪ್ಪ. ಬೇರೆಯವ್ರ ಮಗುನ ಸೂರ್ಯ ಯಾಕೆ ಚೆನ್ನಾಗಿ ನೋಡ್ಕೋತಾನೆ ಹೇಳು? ಮತ್ತೆ ಇಷ್ಟು ದಿನ ನೋಡ್ಕೊಂತಿದ್ರು. ಇಷ್ಟು ದಿನ ಹೊಸ ಪಾಪು ಬಂದಿರ್ಲಿಲ್ವಲ್ಲ, ಅದಕ್ಕೆ ನಿನ್ನನ್ ಚೆನ್ನಾಗಿ ನೋಡ್ಕೋತಾ ಇದ್ರು. ಆದಿತ್ಯ, ಇನ್ಮೇಲೆ ಈ ಮನೇಲಿ ನಿನಗೆ ಯಾವ ಇಂಪಾರ್ಟೆನ್ಸು ಇರಲ್ಲ ಕಣೋ. ಸ್ಕೂಲಿಗೆ ನೀನೇ ರೆಡಿ ಆಗ್ಬೇಕು, ನಿನ್ ಹೋಮ್ವರ್ಕ್ ನೀನೇ ಮಾಡ್ಕೋಬೇಕು, ನಿನ್ ಕೆಲಸ ಎಲ್ಲ ನೀನೇ ಮಾಡ್ಕೋಬೇಕು, ಒಬ್ನೇ ಮಲ್ಕೋಬೇಕು. ಅಮ್ಮನ ಪಕ್ಕ ಮಲ್ಕೊಳ್ಳೋ ಹಾಗೂ ಇಲ್ಲ. ಯಾಕೆಂದ್ರೆ ಮಲ್ಕೊಂಡಾಗ ನೀನ್ ಹೊರಳಾಡ್ತೀಯ ಅಲ್ವಾ, ಅವಾಗ ನೀನ್ ಒದ್ಬಿಟ್ರೆ ನಿಮ್ ತಾಯಿ ಹೊಟ್ಟೆಗೆ ಏಟಾಗತ್ತಲ್ಲ, ಆಗ ಪಾಪುಗೂ ಏಟಾಗತ್ತೆ. ಅದಕ್ಕೆ ನಿನ್ಮೇಲೆ ಬೇರೆ ರೂಮಲ್ಲೇ ಮಲ್ಗಿಸ್ತಾರೆ. ಇನ್ಮೇಲೆ ನೀನ್ ಈ ಮನೇಲಿ ಯಾರಿಗೂ ಮುಖ್ಯ ಅಲ್ಲ ಆದಿ. ಸಾಕ್ಷಿ ಹೊಸ ಪಾಪು ಇಬ್ರೇ ಮುಖ್ಯ. ನಾನ್ ಆಟ ಆಡ್ಲ ನಿನ್ ಜೊತೆ ಆದಿ? ಬೇಡ, ನೀವ್ ಹೋಗಿ. ನಿಧಾನ. ಅಪ್ಪ ಬೇಡಮ್ಮ, ಈ ಸ್ಥಿತಿಲಿ ನಿನ್ ಬಗ್ಬಾರ್ದು. ಹೊಟ್ಟೆಲ್ ಬೆಳಿತಿರೋ ನನ್ನ ಮೊಮ್ಮಗುಗೆ ತೊಂದರೆ ಆಗುತ್ತೆ. ಅದನ್ನ ನೀನು ಜೋಪಾನ ನೋಡ್ಕೋಬೇಕು. ಅಪ್ಪ, ನನಗೆ ನಿಮ್ಮ ಆಶೀರ್ವಾದ ಬೇಕು. ನಿನ್ ಮೇಲೆ, ನಿನ್ ಮಗು ಮೇಲೆ ನನ್ನ ಆಶೀರ್ವಾದ ಸದಾ ಇರುತ್ತಮ್ಮ. ಆರ್ತಿ, ನಿನಗೊಂದು ವಿಷಯ ಗೊತ್ತಾ? ಸೂರ್ಯ ಚಿಕ್ಕ ಮಗು ಆಗಿದ್ದಾಗ ತುಂಬಾ ಅಳೋನು. ನಾನು ಎತ್ಕೊಂಡು ಮಡ್ಲಲ್ಲಿ ಹಾಕೊಂಡ ತಕ್ಷಣ ಅಳೋದು ನಿಲ್ಲಿಸಿ ನಗ್ನಗ್ತಾ ಆಟ ಆಡೋನು. ಈಗ ಅವನ ಮಗುನು ನನ್ನ ಮಡ್ಲಲ್ಲಿ ಆಟ ಆಡಬೇಕು ಅನ್ನೋದೇ ನನ್ನ ಕಲ್ಪನೆ. ಅದನ್ನ ಕಲ್ಪನೆ ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ?
ಅದು ನನ್ನ ಕನಸು. ಧರಣಿ, ಅದನ್ನು ಕೊಡಮ್ಮ. ನೋಡಮ್ಮ, ಇದು ನಿನಗೆ. ಥ್ಯಾಂಕ್ಸ್ ಅಪ್ಪ. ಇದು ನನ್ನ ವಂಶೋದ್ಧಾರಕನಿಗೆ. ಆದ್ರೆ ಒಂದು ವಿಷಯ, ಅವನು ಭೂಮಿಗೆ ಬಂದ ಮೇಲೇನೆ ಇದನ್ನ ಓಪನ್ ಮಾಡಬೇಕು, ಆಯ್ತಾ? ಖಂಡಿತ ಅಪ್ಪ. ಮಗು ನಾಮಕರಣ ದಿವಸನೇ ಇದನ್ನು ಓಪನ್ ಮಾಡ್ತೀನಿ. ಆಯ್ತಮ್ಮ, ತುಂಬಾ ಸಂತೋಷ. ದೇವರಿಗೆ ಒಳ್ಳೇದು ಮಾಡಲಿ. ಹೇಳತ್ತೆ, ಏನ್ ವಿಷಯ? ಅದನ್ನ ನೀನ್ ಹೇಳ್ಬೇಕಣೋ. ಹೋಗಿದ್ ವಿಷಯ ಏನಾಯ್ತು? ಆ ಡಾಕ್ಟರ್ ಏನಂದ? ಬಾಯ್ ಬಿಟ್ನಾ? ಬಾಯ್ ಬಿಡ್ಲಿಲ್ಲ ಅಂದ್ರೆ ನಾನ್ ಸುಮ್ನೆ ಬಿಡ್ಬೇಕಲ್ಲ. 2 ಕೊಟ್ಟು ಬಾಯ್ ಬಿಡಿಸಿದೀನಿ. ಅಷ್ಟೇ ಅಲ್ಲ, ನಾನೀಗ ಸೂರ್ಯನ್ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೂರ್ಯನ್ ಮನೆಗ? ಡಾಕ್ಟರ್ ಬಾಯ್ ಬಿಡಿಸ್ತೆ ಅಂದ್ಯಲ್ಲ, ಏನಂದ? ನಿನ್ ಊಹೆ ನಿಜ ಅತ್ತೆ. ಆದಿತ್ಯಂಗೆ ಏನೂ ಆಗಿಲ್ಲ, ಆರಾಮವಾಗೇ ಇದ್ದಾನೆ. ಅವರೆಲ್ಲರೂ ಸೇರಿ ಕೋರ್ಟಲ್ಲಿ ಸುಳ್ಳು ಹೇಳಿದ್ದಾರೆ. ಆ ಡಾಕ್ಟ್ರು ರವಿ ಫ್ರೆಂಡ್ ಅಂತೆ, ಅದಕ್ಕೆ ಹೀಗೆಲ್ಲ ಮಾಡಿದ್ದಾರೆ. ನೋಡಿದ್ಯಾ? ನಾನ್ ಹೇಳ್ದಾಗೆ ಆಗಿದೆ. ಹೌದತ್ತೆ, ಕೋರ್ಟಲ್ಲಿ ಸುಳ್ಳು ಹೇಳಿ ಮೋಸ ಮಾಡಕ್ಕೆ ಎಷ್ಟು ಧೈರ್ಯ ಅವ್ರಗಳಿಗೆ. ನಾನೀಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಆದಿತ್ಯನ ಕರ್ಕೊಂಡು ಬರ್ತೀನಿ. ಬಿಡಲ್ಲ. ಅದ್ ಯಾರು ಏನ್ ಮಾಡ್ತಾರೋ ನಾನು ನೋಡ್ತೀನಿ. ನಮ್ ಲಾಯರ್ ಹತ್ರನೂ ಮಾತಾಡಿದ್ದೀನಿ. ಶಶು, ಸಿಟ್ಟಿನ ಕೈಲಿ ಬುದ್ಧಿ ಕೊಡ್ಬೇಡ. ಹುಷಾರಾಗಿ ಮಾತಾಡು. ವಿಷಯ ಮಾತಲ್ಲೇ ಇರ್ಲಿ ಕಣೋ, ಕೈ ತನಕ ಹೋಗೋದ್ ಬೇಡ. ಅಷ್ಟೇ ಅಲ್ಲ ಕಣೋ, ನೀನೇನಾದ್ರೂ ಅಲ್ಲಿ ಹೋಗಿ ಕೂಗಾಡಿದ್ರೆ ಅದು ಆದಿತ್ಯನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ಅವನು ನಿನ್ನ ನೋಡಿ ಹೆದರ್ಕೋಬಹುದು, ನಿನ್ ಮೇಲೆ ಸಿಟ್ಟು ಮಾಡ್ಕೋಬಹುದು. ಆದಿತ್ಯನ್ಗೆ ನಿನ್ನ ಮೇಲೆ ಪ್ರೀತಿ ಬರಬೇಕು. ಹಾಗೆ ಮಾತಾಡು, ಗೊತ್ತಾಯ್ತೇನೋ? ಹುಷಾರು. ಆರ್ತಿ, ಈ ಮನೆ ಮಗಳು ನಾನು. ನನ್ನನ್ನೇ ಈ ಮನೆಯಿಂದ ಕಳಿಸೋ ಮಾತಾಡ್ಬಿಟ್ಟಿಯಲ್ಲ, ಅನುಭವಿಸ್ತೀಯ ಕಣೆ. ಮಾಡಿರೋ ತಪ್ಪನ್ನ ನೆನೆಸ್ಕೊಂಡು ಜೀವನ ಪರ್ಯಂತ ಕೊರಗಬೇಕು, ಹಾಗ ಅನುಭವಿಸ್ತೀಯ. ಏನೋ ಒಂದು ಮಗು ಹೆರ್ತಿದ್ಯಾ ಅಂತ ಇಷ್ಟೆಲ್ಲ ಸಂಭ್ರಮ ಪಡ್ತಿದ್ಯಾ? ನನ್ನ ವಿರುದ್ಧನೇ ತಿರುಗಿ ತಲೆ ಎತ್ತಿ ನಿಂತ್ಕೊಳ್ಳೋ ಅಷ್ಟಾಗ್ಬಿಟ್ಟಿದ್ಯಲ್ಲ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ಹುಷಾರಾಗಿದ್ದೀರಾ ತಾನೆ? ನಿಮ್ಗೇನೂ ಆಗಿಲ್ಲ ತಾನೆ? ಇಲ್ಲ. ನೋಡ್ಕೊಂಡು ಬರೋದಲ್ವಾ ನೀವು? ಪದೇ ಪದೇ ನಾನು ನಿಮಗೆ ನೆನ್ಪು ಮಾಡ್ತಿರ್ಬೇಕು, ನೀವು ಇವಾಗ ಒಬ್ಬರಲ್ಲ ಇಬ್ರು ಅಂತ. ಯಾರೋ ಎಣ್ಣೆ ಚೆಲ್ಲಿದ್ರು, ಅದಕ್ಕೆ ಕಾಲು ಜಾರ್ತು. ದೀಪ ತರವಾಗಿ ಚೆಲ್ಲಿರ್ತಾರೆ, ನಾನು ಅದನ್ನು ಕ್ಲೀನ್ ಮಾಡಿಸ್ತೀನಿ. ಹುಷಾರಾಗಿ ಹೋಗಿ. ಹುಷಾರು. ಚೆನ್ನ. ಸೂರ್ಯ, ಏನಾಯ್ತಣ್ಣ? ಕೋರ್ಟು ನಾವು ಪ್ರೊಡ್ಯೂಸ್ ಮಾಡಿರೋದು ಸುಳ್ಳು ಸರ್ಟಿಫಿಕೇಟ್ ಅಂತ ಶಶಾಂಕ್ ಗೊತ್ತಾಗಿದೆ. ನನ್ನ ಫ್ರೆಂಡ್ ಈಗ ತಾನೇ ಫೋನ್ ಮಾಡಿದ್ದ ಕಣೋ. ಏನು ಹೇಳ್ತಾ ಇದೆಯಾ ಅಣ್ಣ ನೀನು? ಅವನಿಗೆ ವಿಷಯ ಹೇಗೆ ಗೊತ್ತಾಯ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅವ್ನು ಎಲ್ಲ ವಿಷಯನ ಹೇಗೆ ಟ್ರೇಸ್ ಮಾಡ್ತಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ಇದನ್ನೆಲ್ಲ ಅವ್ನಿಗೆ ಯಾರು ಹೇಳ್ತಿದ್ದಾರೆ? ಈ ವಿಷಯ ನಮ್ಮ 3 ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅಪ್ಪನ ಹತ್ರ ನಾವು ಹೇಳಿಲ್ಲ. ನೋಡು, ಈಗ ನಾವು ಏನಾದರೂ ಮಾಡಲೇಬೇಕು. ಅವ್ನು ಮೋಸ್ಟ್ಲಿ ನಮ್ಮ ಮನೆಗೆ ಬಂದೇ ಬರ್ತಾನೆ. ಅವ್ನು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬರಬಾರ್ದು. ಬಂದರೆ ಎಲ್ಲ ಎಡವಟ್ಟಾಗುತ್ತೆ. ಅಣ್ಣ, ಹೀಗೆ ಮಾಡೋಣ. ಅವನು ಇಲ್ಲಿಗೆ ಬರೋದನ್ನ ತಡಿಬೇಕು, ಇಲ್ಲ ಬರ್ದೇ ಇರೋ ಹಾಗೆ ಏನಾರು ಮಾಡಬೇಕು. ನಾನು ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡ್ತೀನಿ. ಈಗಲೇ ಫೋನ್ ಮಾಡು. ಅವ್ನು ಕೈ ಕಾಲು ಮುರಿಸ್ತೀನಿ, ನೋಡ್ತಾ ಇರು. ಸೂರ್ಯ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಶಾಸ್ತ್ರ ನಡೆಯೋ ಹತ್ರ ನೀನು ಬೇಕೇ ಬೇಕು. ಶಶಾಂಕ್ ವಿಷಯ ನಾವಿಬ್ಬರು ನೋಡ್ಕೊಳ್ತೀವಿ. ನೀನು ಅಲ್ಲೋಗಿರು. ಫೋನ್ ಮಾಡ್ತೀಯಾ? ನಾನು ಕಾಲ್ ಮಾಡ್ತೀನಿ. ಸದ್ಯ ಗೇಟ್ ಹತ್ರ ಇರ್ತೀನಿ. ಅವ್ನು ಒಳಗೆ ಬರ್ದಾಗ ನಾನು ನೋಡ್ಕೊತೀನಿ. ಹಾಂ, ಸರಿ.
ಸರಿಗೆ ಸರಿಯಾಗಿಟ್ಕೋ. ಜಾರ್ತೀಯ ಮತ್ತೆ ನಿಧಾನ ಕಿಳಿ. ಅತ್ತಿ ಅಮ್ಮ, ಏನಮ್ಮ ನೀವು ಇಷ್ಟೊಂದು ಲೇಟ್ ಬರೋದ? ನೀವು ಬರಲ್ಲ ಅಂತ ಅನ್ಕೊಂಡಿದ್ದೆ ನಾನು. ನನ್ನ ಮುದ್ದು ಮಗಳ ಸೀಮಂತಕ್ಕೆ ನಾನು ಬರ್ದೇ ಇರ್ತೀನಾ? ನಾನು ಬೇಗನೆ ಬರಬೇಕು ಅಂತ ಅನ್ಕೊಂಡಿದ್ದೆ ಕಣೆ. ಅಷ್ಟರಲ್ಲಿ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಯಾರೋ ಬಂದರು. ಅವ್ರ ಜೊತೆ ಮಾತಾಡ್ತಾ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಪುಟ್ಟ. ಅಂತೂ ಬಂದ್ರಲ್ಲ, ನನಗಷ್ಟೇ ಸಾಕು. ನನ್ನ ಮೊಮ್ಮಗ ಏನು ಮಾಡ್ತಿದ್ದಾನೆ? ಆರಾಮಾಗಿದ್ದಾನ? ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ನನ್ನ ದೃಷ್ಟಿನೇ ಆಗತ್ತೆ ಕಣೆ ನಿಂಗೆ. ಅಮ್ಮ ಬನ್ನಿ ಒಳಗೆ ಹೋಗೋಣ. ಬಾ. ನಿಧಾನಕ್ಕೆ ಬಾ. ಹೌದಾ, 1 ನಿಮಿಷ ಇರು. ನೀನ್ ಕುತ್ಕೋ. ಅದಿ 5 ನಿಮಿಷ ಶಾಸ್ತ್ರ ಎಲ್ಲ ಮುಗಿಲಿ, ಆಮೇಲೆ ಕೊಡ್ತೀನಿ, ಸರಿನಾ? ಹೋಗಲ್ ಕುತ್ಕೋ ಹೋಗು. ಪ್ಲೀಸ್ ಆದಿ, ಶಾಸ್ತ್ರ ಎಲ್ಲ ಮುಗಿಸಿದ್ಮೇಲೆ ನಾನೇ ನಿಂಗೆ ತಿಂಡಿ ತಂದು ಕೊಡ್ತೀನಿ. ಜಾಣ ಆದಿ ಪುಟ್ಟ. ಇಳಿಯ ಕೆಳಗೆ. ಯಾಕೆ ಇಳಿಯಲೇ? ನಾನು ಯಾಕೆ ಇಳಿಬೇಕು? ಅದೆಲ್ಲ ಗೊತ್ತಿಲ್ಲಮ್ಮ. ಸೆಟಲ್ಮೆಂಟ್ ನೋಡೋ, ಇಳಿಯ ಕೆಳಗೆ. ಏನ್ ಸೆಟ್ಲ್ಮೆಂಟು? ಏನ್ ಗೂಂಡಾಗಿರಿ ಮಾಡ್ತಾ ಇದ್ದೀರಾ ಇಲ್ಲಿ? ಎತ್ತಕ್ಕಿ. ಕೀ ಕೈ ಹಾಕ್ಬಿಡ. ಬಿಡ ಅಲ್ಲಿ, ಬಿಡಕ್ಕೀನಾ ಕೊಡಾಕಿ. ನಿಮ್ಮ ಹತ್ರನ ಮಾತಾಡ ನಾನು. ಏನು ನಮ್ಮ ಹತ್ರ ಗುಂಡಾಗಿರಿನಾ? ಯಾರ ನೀನು? ನನ್ಗೆ ಯಾಕೋ ಅಡ್ಡ ಆಗ್ತಾ ಇದ್ರೆ ಯಾರಿಗೆ? ಇದೇ ನಂಬರ್ ನೋಡ. ಇದೇ ನಂಬರು. ನಾನ್ ಯಾವಾಗ ಗುದ್ದಿದೆ? ನೆನ್ನೆ ನಮ್ಮ ಹುಡುಗನ ಗಾಡಿ ಗುದ್ದದಂತೆ ನೀನು. ನೆನ್ನೆ ಎಲ್ಲ ನನ್ ಗಾಡಿನೇ ತೆಗ್ದಿಲ್ಲ. ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಕೈಗೆ ಹೆಂಗಾಗಿದೆ? ತೆಗಿಯೋ ಲೈಸೆನ್ಸ್. ನಿನಗೆ ಯಾಕೆ ಕೊಡ್ಬೇಕು ಲೈಸೆನ್ಸ್? ತೆಗಿಯೋ ಲೈಸೆನ್ಸ್ ಗುದ್ದಿದ್ದಕ್ಕೆ. ಹತ್ತಮ್ಮ ಹತ್ತು, ನಡೆ ಸ್ಟೇಷನ್ ಹೋಗೋಣ. ಹತ್ತಲ್ಲಿ ಸ್ಟೇಷನ್ಗೆ ಬರ್ಬೇಕು. ಹತ್ತಮ್ಮ ಹತ್ತು, ನಡೆ. ಹತ್ತು ಗಾಡಿ, ನಡೆ ಸ್ಟೇಷನ್ ಹೋಗೋಣ. ಫೋನ್ ಮಡ್ಗೋ ಅಲ್ಲಿ, ಮಡ್ಗೋ ಫೋನು. ಹಲೋ, ಹಾ ಹೇಳಿ ಅಲ್ಲಿ ಅವ್ರೆ. ಹೌದಾ? ಓಕೆ, ಥ್ಯಾಂಕ್ ಯು. ಕೀ ಕೊಡು. ಮುಚ್ಕೊಂಡ್ ಕೊಡಲೇ. ಏನ್ ದಾದಾಗಿರಿ ನಮ್ಮಡಿಗೆ? ಸುಮ್ನೆ ಇರ. ಕೊಡಾಕಿ. ಬರ ಹೋಗೋಣ. ಯಾವ ಸ್ಟೇಷನ್ಗೆ ಹೋಗ್ಬೇಕು? ಕೇಳಿದ್ಯಲ್ಲ, ನಿನ್ನೆ ಅವನು ಗಾಡಿಲಿ ನಾ ಗುದ್ದಿದ್ದೀನಿ, ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೆ. ನಡಿ ಹೋಗೋಣ. ಇಲ್ಲೇ ಕ್ಲಿಯರ್ ಮಾಡ್ಕೊಂಡು ಬಿಡುಗರು. ಯಾವ ಸ್ಟೇಷನ್ಗೆ ಹೋಗ್ಬೇಕು ಹೇಳು? ಇಲ್ಲೇ ಕ್ಲಿಯರ್. ನಮ್ಮ ಹುಡುಗರು ಇಲ್ಲಿಲ್ವಾ? ಕ್ಲಿಯರ್ ಮಾಡ್ಕೊಳ್ಳೋಣ. ಕ್ಲಿಯರ್ ಮಾಡಕ್ ಆಗಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದಲ್ವಾ? ನಡಿ ಹೋಗೋಣ. ಇರ್ಲಿ ಬಿಡಿ, ಇಲ್ಲೇ ಮಾಡ್ಕೊಳ್ಳೋಣ. ಏನೋ ಇಲ್ಲೇ ಮಾಡ್ಕೊಳ್ಳೋಣ. ಇಲ್ಲೇ ಮಾಡ್ಕೊಳ್ಳೋಣ. ಅಲ್ಗೇನ್ ಬೇಡ. ನಾನು ಇಲ್ಲೆಲ್ಲ ನಿಮ್ಗಳ ಜೊತೆ ಮಾತಾಡಲ್ಲ. ಹಲೋ, ಸರ್ಕಲ್ ಇನ್ಸ್ಪೆಕ್ಟರ್ ಕಾಳೇಗೌಡ್ರ? ಸರ್, ನಾನು ಶಶಾಂಕು. ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಸರ್. ಇಲ್ಲಿ ನಾನು ದಾರಿಲಿ ಹೋಗ್ತಾ. ನಿಮಗೆ ಕಾಳ್ಕೊಡ್ರು ಗೊತ್ತಾ? ಮಾತಾಡ್ತೀಯಾ? ಪರವಾಗಿಲ್ಲ ಸರ್. ಸರ್, ಸಣ್ಣ ಪ್ರಾಬ್ಲಮ್. ಅಣ್ಣ ತುಂಬಾ ಒಳ್ಳೆ ಕಡೆ. ಸರ್, 4 ಜನ ಸರ್. ಪರವಾಗಿಲ್ಲ, ಹತ್ತಿ ಸರ್. ಪರವಾಗಿಲ್ಲ. ಬರ ಬರ. ತಲೆಗೆ ಹೋಗಿ ಬಟ್ಟೆ ಕಟ್ಟಿದ್ದಾರೆ. ಇಲ್ಲ ಪರವಾಗಿಲ್ಲ ಸರ್. ಬನ್ನಿ ಸರ್, ಬನ್ನಿ. ಹೋಯ್ತು, ಬನ್ನಿ ಸರಿ ಅಣ್ಣ. ಸರಿ ಅಣ್ಣ, ಆಯ್ತು. ಸರಿ ಸರಿ. ಬರ. ಹೌದು ಸರ್. ಹಾಂ ಸರ್. ನನ್ನ ಫ್ರೆಂಡ್ ಫೋನ್ ಮಾಡಿದ್ದ. ಶಶಾಂಕ್ ಮನೆ ಕಡೆಗೆ ಬರ್ತಾ ಇದ್ದಾನೆ. ಅವನು ದಾರಿಲಿ ಬರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಅಡ್ಡ ಹಾಕಿ ಗಲಾಟೆ ಮಾಡಿದ್ದಾರೆ. ಆದ್ರೆ ಅಲ್ಲಿನ ಜನ ಸೇರಿ ರಾಜಿ ಮಾಡಿ ಅವನ್ನ ಬಿಟ್ಬಿಟ್ಟಿದಾರಣ್ಣ. ಅವನು ಇಲ್ಲಿಗೆ ಬರ್ತಾ ಇದ್ದಾನೆ. ಮಾಸ್ಟರ್, ಅವ್ನು ಯಾವಾಗ ಬೇಕಾದ್ರೂ ಇಲ್ಲಿ ಬರ್ಬೋದು. ಅಣ್ಣ, ನೀನೇನು ಯೋಚನೆ ಮಾಡಬೇಡ. ಹೊರಗೆ ಇದ್ದೆಲ್ಲ ನಾನು ನೋಡ್ಕೊಂತೀನಿ. ಓಕೆ, ಹುಷಾರು.
ಸೂರ್ಯ ನೀನು ಟೆನ್ಷನ್ ಮಾಡ್ಕೋಬೇಡ, ಶಾಸ್ತ್ರಗಳನ್ನ ಬೇಗ ಮುಗಿಸೋಕ್ಕೆ ನಾನು ಹೇಳ್ತೀನಿ. ಶಾರದಮ್ಮ ಬೇಗ ಹೂವು ತಗೊಂಡ್ ಬನ್ನಿ. ಹಾರದಲ್ಲಿ ಹಾರ ತಗೊಂಡ್ ಬನ್ನಿ ಬೇಗ. ಪರಿಮಳ ಬಾಯ್ಲಿ. ಅಮ್ಮ ಎಲ್ಲ ಸರಿಯಾಗಿದೆ ನೋಡಿ. ಏನ್ರಿ ಬೇಗ ಬೇಗ ಶಾಸ್ತ್ರಗಳನ್ನ ಮುಗಿಸು. ಅಯ್ಯೋ ಇಂಥ ಶಾಸ್ತ್ರ ಎಲ್ಲ ಅರ್ಜೆಂಟಾಗಿ ಮಾಡಬಾರ್ದು, ನಿಧಾನಕ್ಕೆ ಮಾಡ್ಬೇಕು. ನೋಡು, ಯಾಕೆ ಏನು ಅಂತ ಪ್ರಶ್ನೆ ಕೇಳಬೇಡ, ಬೇಗ ಮುಗಿಸು ಅಷ್ಟೇ. ಯಾಕ್ರಿ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀರಾ? ಇನ್ನೂ ಇಷ್ಟೊಂದು ಜನ ಬಂದೇ ಇಲ್ಲ. ನೀವು ಒಳ್ಳೆ ಹೇಳಿದ್ನಲ್ಲ, ಬೇಗ ಮುಗಿಸು, ನಿನ್ಗೆ ಅರ್ಥ ಆಗಲ್ಲ ಅಷ್ಟೇ. ಅಮ್ಮ ತಗೊಳ್ಳಿ ಅರ್ಶನ ಕುಂಕುಮ ತಟ್ಟೆ ತಗೊಳ್ಳಿ. ಅರ್ಶನ ಹಚ್ಚಿ. ಬನ್ನಿ ಕೂತ್ಕೊಳ್ಳಿ. ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೆಯಾ? ಆಗ್ಲಿ ನನಗೆ ಪಿತ್ತ ನೆತ್ತಿಗೇರಿದೆ. ನನ್ನ ದಾರಿಗೆ ಅಡ್ಡ ಬಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದಂತೂ ನಿಜ. ಏನ್ ಮಾಡ್ತೀಯ ನಿನಗೆ ಗೊತ್ತಾಗಲ್ಲ. ಕರಿದಾರ ಮನೆ ಹತ್ರ ಬರ್ತೀಯಲ್ಲ, ನಾಚಿಕೆ ಮನೆ ಮರ್ಯಾದೆ ಇಲ್ವಾ? ಮಾನ ಮರ್ಯಾದೆ ಬಗ್ಗೆ ನೀವುಗಳು ಮಾತಾಡ್ಬೇಡಿ. ನಿಮ್ಮ ಮನೆಯವ್ರು ಯಾರಿಗೂ ಅದ್ರ ಅರ್ಥ ಗೊತ್ತಿಲ್ಲ. ಸೀಮಂತಕ್ಕೆ ಊಟ ಮಾಡ್ಕೊಂಡು ಹೋಗಕ್ ಬಂದಿಲ್ಲ ನಾನು, ನಿಮ್ಮನ್ನೆಲ್ಲ ಜೈಲಿಗೆ ಕಳ್ಸಕ್ ಬಂದಿದ್ದೀನಿ. ಹಲೋ, ಯಾಕೆ ಜೈಲ್ಗೆ ಹೋಗುವಂತ ತಪ್ಪು ನಾವೇನ್ ಮಾಡಿದೀವಿ? ಒಳಗಡೆ ಶುಭ ಕಾರ್ಯ ನಡೀತಾರೆ, ಅದಕ್ಕೆ ವಿಘ್ನ ಆದ್ರೆ ಚೆನ್ನಾಗಿರಲ್ಲ. ಮರ್ಯಾದೆ ಹೋಗ್ತಾರ? ಸುಮ್ಮನೆ ಹೋಗಕ್ಕಲ್ಲ ನಾನು ಬಂದಿರೋದು. ಎಷ್ಟೇ ಸುಳ್ಳು ಹೇಳ್ತೀರಾ ನಿಮ್ಮ ಮನೆಯವರು? ನನ್ನ ಮಗನ್ ಹುಷಾರಿಲ್ಲ ಅಂತ ಹೇಳಿ ಕೋರ್ಟ್ ಕರ್ಕೊಂಡ್ ಬರ್ಲಿಲ್ಲ ಅಲ್ವಾ? ನೋಡ್ತಾ ಇರು, ಇವತ್ ನನ್ನ ಮಗನ್ ನನ್ನ ಮನೆಗೂ ಕರ್ಕೊಂಡು ಹೋಗ್ತೀನಿ, ನಿಮ್ನೆಲ್ಲ ಜೈಲ್ಗೂ ಕಳಿಸ್ತೀನಿ. ನಿಂತ್ಕೋ ಶಶಾಂಕ್, ಗೂಳಿ ತರ ನುಗ್ತಾ ಇದೆಯಲ್ಲ, ಇದು ನಮ್ಮ ಮನೆ. ಇದು ಬರೀ ನಿಮ್ಮನೆ ಆಗಿದ್ರೆ ನಾನು ಈ ಕಡೆ ತಲೆನೂ ಹಾಕ್ತಾ ಇರ್ಲಿಲ್ಲ. ಇಲ್ಲಿ ನನ್ನ ಮಗ ಇದ್ದಾನೆ, ಅವನ್ನ ಕರ್ಕೊಂಡು ಹೋಗಕ್ಕೆ ನಾನು ಇವತ್ತಿಲ್ಲಿ ಬಂದಿರೋದು. ಅವನು ನಿನ್ನ ಮಗನೋ ಇವನ್ ಮಗನೋ ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಹೋಗಿ ಅಲ್ಲೇ ಕೇಳ್ಕೊ. ಇವತ್ತಿಲ್ಲಿ ಬರಕ್ ನಾಚೆ ಆಗಲ್ಲ ನಿನ್ಗೆ? ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ನಿಮ್ಮ ಮನೆಗೆ ಬರಕ್ ನನಗೇನು ಆಸಕ್ತಿ ಇಲ್ಲ. ಕೋರ್ಟಲ್ಲಿ ನೀವು ಸೇರಿ ಸುಳ್ಳು ಹೇಳಿದ್ದೀರಾ. ನನ್ನ ಮಗನ ಕಾಲಕ್ಕೆ ಪೆಟ್ಟಾಗಿದೆ ಅಂತ ಹೇಳಿ ನನಗೆ ಮೋಸ ಮಾಡಿದ್ದೀರಾ. ನನಗೆ ಗೊತ್ತು ಅವನಿಗೇನು ಆಗಿಲ್ಲ ಅಂತ. ಇವತ್ತು ನಾನು ಅವನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಈ ಸೀಮಂತ ಅದು ಹೇಗೆ ನಡೆಯುತ್ತೆ ನಾನು ನೋಡ್ತೀನಿ. ಇನ್ನೊಂದು ಏನಂತ ತಿಳ್ಕೊಂಡಿದ್ಯೋ? ನಮ್ಮನೆ ಸೀಮಂತ ನಿಲ್ಸಕ್ಕೆ ನೀನ್ ಯಾವನು? ಹೋಗೋ ಹೋಗೋ ಹೋಗೋ. ಇಬ್ರು ಸೇರಿ ಗುಂಡಾಗಿರಿ ಮಾಡ್ತಾ ಇದೀರಾ ಇಲ್ಲಿ? ನಿನ್ನಂತವನು ಮನೆಗೆ ನುಗ್ಗಿದ್ರೆ ಗುಂಡಾಗಿರಿ ಮಾಡ್ಲೇಬೇಕು. ಅಯ್ಯೋ, ನನ್ ಮೈ ಮುಟ್ಟಿದ್ರೆ ಒಬ್ಬೊಬ್ರು ಕಂಬಿ ಎಣ್ಸಾಗಿ ಮಾಡ್ಬಿಡ್ತೀನಿ. ಕಂಬಿ ಎಣ್ಸೋದು ನಾವಲ್ಲ, ನೀನು. ಮನೆಗ್ ನುಗ್ಗಿ ಗಲಾಟೆ ಮಾಡ್ತಿದ್ಯಾ ಅಂತ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರೆ ನೀನ್ ಕಂಬಿ ಎಣಿಸ್ಬೇಕಾಗತ್ತೆ. ಮಾಡ್ರಿ ಫೋನು, ಮಾಡ್ರಿ ಪೊಲೀಸಿಗೆ ಫೋನು. ಪೊಲೀಸ್ನವ್ರು ಬರ್ಲಿ, ಇಲ್ಲಿಗೆ ಬಂದು ನೋಡ್ಲಿ, ಆದಿತ್ಯ ಏನು ಆಗಿಲ್ಲ ಅನ್ನೋದು ಅವ್ರಿಗೂ ಗೊತ್ತಾಗತ್ತೆ. ನಿನ್ನೆ ಕೋರ್ಟಲ್ಲಿ ಆದಿತ್ಯಂಗೆ ಪೆಟ್ಟಾಗಿದೆ ಅಂತ ಸುಳ್ಳು ಹೇಳಿ ಮೋಸ ಮಾಡೋದು ಪೊಲೀಸ್ನವ್ರಿಗೂ ಗೊತ್ತಾಗ್ಲಿ. ಅವಾಗ ನೋಡ್ತೀನಿ ಕಂಬಿ ಎಣ್ಸೋದು ನೀವುಗಳು ನಾನು ಅಂತ. ಮಾಡಿ ಸೂರ್ಯ, ಫೋನ್ ಮಾಡಿ, ಫೋನ್ ಮಾಡಿ ಸರ್, ಮಾಡಿ ಫೋನು. ಪರಿಮಳ, ಬಳೆ ಇಲ್ಲಮ್ಮ? ಬಳೆನಾ? ಮಂಜುಳಮ್ಮ ಅಲ್ಲಿದೆ ಕೊಡಿ.